ನಮಸ್ಕಾರ. ಸಮಸ್ತ ಬಿಎನ್ ಟಿವಿ ವೀಕ್ಷಕರಿಗೂ ನಾನು ನನ್ನ ಲೈಫ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಖಿತಾ ಮಂಜುನಾಥ್. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯೊಬ್ರು ನಮ್ಮ ಜೊತೆ ಭಾಗಿಯಾಗ್ತಾ ಇದ್ದಾರೆ. ಬೆಳ್ಳಿ ತೆರೆ ಹಾಗೆ ಕಿರುತೆರೆ ಎರಡರಲ್ಲೂ ಕೂಡ ಮೋಡಿ ಮಾಡಿ ಮನೆ ಮಗನಾಗಿದ್ದಂತಹ ಅನಿರುದ್ಧ್ ಜತ್ಕರ್ ಅವರು ನಮ್ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಈಗ ಮೊದಲನೇದಾಗಿ ನಿಮ್ಮ ಬಾಲ್ಯದಿಂದ ಒಂದಷ್ಟು ಮಾತನಾಡ್ತಾ ಹೋಗೋಣ. ಯಾಕಂತ ಹೇಳಿದ್ರೆ ನೀವು ಸ್ಟಾರ್ ಆಕ್ಟರ್ ಇದೆಲ್ಲ ನೋಡ್ಬಿಟ್ಟಿದ್ದಾರೆ ಜನ, ಬಟ್ ನಿಮ್ಮ ಹಿನ್ನೆಲೆ ಏನು ಅನ್ನೋದು ತುಂಬಾ ಜನರಿಗೆ ಗೊತ್ತಿರೋದಿಲ್ಲ. ಸೊ ನೀವು ಹುಟ್ಟಿ ಬೆಳೆದಿದ್ದಲ್ಲ ಎಲ್ಲಿ, ಅಪ್ಪ ಅಮ್ಮ ಎಲ್ಲಿ ಅಂತ? ನಾನು ಹುಟ್ಟಿದ್ದು ಮುಂಬೈಯಲ್ಲಿ. ಯಾಕಂತಂದ್ರೆ ನಮ್ಮ ತಾಯಿ ತವರೂರು ಮುಂಬೈ, ಹಾಗಾಗಿ ಅಲ್ಲಿ ಹುಟ್ಟಿದ್ದು. ಆದ್ರೆ ಬೆಳೆದಿದ್ದೆಲ್ಲ ಧಾರವಾಡದಲ್ಲೇ. PUC ಸೆಕೆಂಡ್ ಇಯರ್ ವರೆಗೂ, ಅಂದ್ರೆ ಶಾಲಾ ಶಿಕ್ಷಣದಿಂದ ಕಾಲೇಜು, ಆಮೇಲೆ PUC ಸೆಕೆಂಡ್ ಇಯರ್ ವರೆಗೂ ಅಲ್ಲೇ ಓದಿದ್ ನಾನು. ಅದಾದ್ಮೇಲೆ ತಿರ್ಗಾ ಮುಂಬೈಗೆ ಹೋದೆ ನಾನು. ಮುಂಬೈಗೆ ಹೋಗಿ ನಾನು ನನ್ನ ಇಂಟೀರಿಯರ್ ಡಿಸೈನಿಂಗ್, ನಾನು ಇಂಟೀರಿಯರ್ ಡಿಸೈನರ್ ಕೂಡ. ನಾನು ಆಕ್ಟರ್ ಮಾತ್ರ ಅಂತ ಕೆಲವರಿಗೆ ಗೊತ್ತಿರುತ್ತೆ, ನೀವು ಅದನ್ನ ಬಿಟ್ಟು ಪ್ರೊಫೆಷನಲ್ ಆಗಿ ಇಂಟೀರಿಯರ್ ಡಿಸೈನರ್ ಕೂಡ. ಹೌದು, ಕ್ವಾಲಿಫಿಕೇಶನ್ ವೈಸ್, ಎಜುಕೇಶನಲ್ ಕ್ವಾಲಿಫಿಕೇಶನ್. ಅಂದ್ರೆ ನಿಮ್ಮ ಮನೆ ಈಗ ಏನು ಹೊಸದಾಗಿ ಮನೆ ಮಾಡಿದ್ರೆ ಇದಕ್ಕೇನಾದ್ರು ಡಿಸೈನ್ ಮಾಡಿದ್ರೆ? ಡಿಸೈನ್ ಮಾಡ್ಲಿಲ್ಲ, ಜಾನಕಿ ರಾಮ್ ಅಂತ ವಾಸ್ತುಶಿಲ್ಪಿ ಅವ್ರು ಮಾಡಿದ್ದಾರೆ. ಆದ್ರೆ ನಮಗೇನ್ ಬೇಕಿತ್ತು ಅದನ್ನ ನಾವು ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟತೆ ನಮಗಿತ್ತು. ಯಾಕಂತಂದ್ರೆ ನಾನು ಇಂಟೀರಿಯರ್ ಡಿಸೈನರ್ ಆಗಿರೋದ್ರಿಂದ, ಜೊತೆಗೆ ನಮ್ಮ ತಂದೆ ಕೂಡ ವಾಸ್ತುಶಿಲ್ಪಿ, ಹಾಗಾಗಿ ನಾವು ಅದರಲ್ಲೇ ಬೆಳೆದಿದ್ದೀವಿ. ಹಾಗಾಗಿ ನಮಗ್ ಒಂದಿಷ್ಟು ಏನ್ ಬೇಕು ಅನ್ನೋದು ಗೊತ್ತಿತ್ತು. ಹಾಗಾಗಿ ಅದನ್ನ ಕೇಳ್ಕೊಂಡು ಅದನ್ನ ಅವರು ಆ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ನಂತರ ಮುಂಬೈಯಲ್ಲಿ ನಾನು ಇಂಟೀರಿಯರ್ ಡಿಸೈನಿಂಗ್ ಹಾಗೂ ನನ್ನ ಮ್ಯೂಸಿಕ್ ಅಲ್ಲೂ ಕೂಡ, ಅಂತಂದ್ರೆ ಹಿಂದೂಸ್ತಾನಿ ವೋಕಲ್ ಲೈಟ್, ಸುಗಮ ಸಂಗೀತದಲ್ಲಿ ಕೂಡ ನಾನು ಅಲ್ಲಿ ಡಿಪ್ಲೊಮಾ ಮಾಡಿದೆ. 2 ವರ್ಷದ ಡಿಪ್ಲೊಮಾ ಅದು. ಇದು 3 ವರ್ಷದ ಡಿಪ್ಲೊಮಾ ಇಂಟೀರಿಯರ್ ಡಿಸೈನಿಂಗ್. ಅದಾದ್ಮೇಲೆ ಅಲ್ಲಿ ಜಾಬ್ ಕೂಡ ಮಾಡ್ತಾ ಇದ್ದೆ ನಾನು. ಸಾಕಷ್ಟು ಆರ್ಕೆಸ್ಟ್ರಾಗಳಲ್ಲಿ ಹಾಡು ಹೇಳ್ತಾ ಇದ್ದೆ. ನಾಟಕಗಳಲ್ಲೂ, ಅಂದ್ರೆ ಒಂದು ಹಿಂದಿ ನಾಟಕಕ್ಕೆ ನಾನು ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದೆ. ಮರಾಠಿ ನಾಟಕದಲ್ಲಿ ಅಭಿನಯಿಸಿದೆ. ಹಾಗಾಗಿ ಅಭಿನಯದಲ್ಲಿ, ಗಾಯನದಲ್ಲಿ ಹಾಗೂ ಇಂಟೀರಿಯರ್ ಡಿಸೈನಿಂಗ್ ಅಲ್ಲಿ ಅಲ್ಲಿ ತೊಡಗಿಸ್ಕೊಂಡಿದ್ದೆ. ಸರ್ ಮೂಲತಃ ಮರಾಠಿಗರ ನೀವು? ಹೌದು. ಅದಾದ್ಮೇಲೆ ಕನ್ನಡ, ಅಂದ್ರೆ ಧಾರವಾಡದಲ್ಲಿ ಮೇಲೆ ಅಂತಲ್ಲ, ಯಾಕಂತಂದ್ರೆ ನನ್ನ ಮಾತೃಭಾಷೆ ಮರಾಠಿ, ಆದ್ರೆ ನಾನು ಓದಿದ್ದು ಕನ್ನಡದಲ್ಲೇ. ನನ್ನ ಪ್ರಾಥಮಿಕ ಶಿಕ್ಷಣ ಆಗಿರಬಹುದು ಅಥವಾ ನನ್ನ 2 ಭಾಷೆಗಳು ನನ್ನ ಭಾಷೆಗಳೇ. ಕೇವಲ 2 ಭಾಷೆಗಳು ಮಾತ್ರ ಅಲ್ಲ, ಹಿಂದಿ ಭಾಷೆ ಕೂಡ ನನಗೆ ಚೆನ್ನಾಗಿ ಬರುತ್ತೆ, ಆಂಗ್ಲ ಭಾಷೆ ಕೂಡ ಚೆನ್ನಾಗಿ ಮಾತಾಡ್ತೀನಿ. ಹಾಗಾಗಿ 4 ಭಾಷೆಗಳಲ್ಲಿ ನಾನು ನಾಟಕಗಳಲ್ಲಿ ಅಭಿನಯಿಸಿದ್ದೀನಿ. ಹೀಗೆ. ಸರ್ ಸಾತ್ವಿಕರು ಅಂತ ಕೇಳಿದ್ವಿ, ಇಷ್ಟೇ ಸಾಫ್ಟಾ ಸರ್ ನೀವು? ಸಾಫ್ಟ್ ನಗು ಒಂದು ಜೋರ ಕೇಳಿಸ್ತಿದೆ ಅಷ್ಟೇ. ಮಾತಾಡ್ಬೇಕಾದ್ರೆ ಈಗ ಬೇರೆಯವ್ರ ಜೊತೆ ಆಗಿರ್ಬೋದು, ಅಥವಾ ನಾವು ನೋಡ್ದಂಗೆ ಕೆಲವೊಂದು ಕಡೆ ವಿಡಿಯೋಸ್ ಆಗಿರ್ಬೋದು, ಅದು ಇದು ನೋಡ್ತೀವಲ್ವಾ, ಕಂಪ್ಲೀಟ್ ಆಗಿ ಸಾಫ್ಟ್ ಯಾಕೆ? ಬಹುತೇಕವಾಗಿ ನಾನು ಹೀಗೆ ಇರ್ತೀನಿ. ಕೋಪ ಬರೋ ಕ್ಷಣದಲ್ಲಿ ಕೋಪನೂ ಮಾಡ್ಕೊಳ್ತೀನಿ. ಸಹಜ ಸ್ವಭಾವ. ಸಹಜ ಸ್ವಭಾವ ಅಂತಂದ್ರೆ ಅದು ಮಾನವ ಸ್ವಭಾವ. ನೀವು ಮೊದಲೇ ಪ್ರೀ ಪ್ಲಾನ್ಡ್ ಸರ್ ಇಂಡಸ್ಟ್ರಿಗೆ ಬರ್ಬೇಕು, ಅದಕ್ಕೆ ಬೇಕಾದಂತಹ ಪ್ರಿಪರೇಷನ್? ಈಗ ಅಂದ್ರೆ ತುಂಬಾ ಜನ ನೋಡ್ತೀವಲ್ವಾ, ಸ್ಟಾರ್ ಹೀರೋಸ್ ಆಲ್ರೆಡಿ ತಾವು ಬೆಳೆದ್ಬಿಟ್ಟಿರ್ತೀವಿ, ಮಕ್ಕಳನ್ನ ಇಂಡಸ್ಟ್ರಿಗೆ ತರಬೇಕು ಅಂತ ಅಂದ್ರೆ ಡ್ಯಾನ್ಸ್ ಕೋರ್ಸ್ ಕಳಿಸ್ತಾರೆ, ಆಕ್ಟಿಂಗ್ ಕೋರ್ಸ್ ಕಳಿಸ್ತಾರೆ, ಹಾಡೋದು ಮತ್ತೊಂದು ಮಗದೊಂದು ಎಲ್ಲದನ್ನು ಕಲಿಸ್ತಾರೆ. ಸೊ ನೀವು ಒಂದ್ ಕಡೆ ರಂಗಭೂಮಿಯಲ್ಲಿ ಗುರುತಿಸ್ಕೊಂಡವ್ರು, ಮತ್ತೊಂದ್ ಕಡೆ ಗಾಯಕರಾಗಿ ಗುರುತಿಸ್ಕೊಂಡಂತವ್ರು. ಸೊ ಎಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡು ರೆಡಿ ಆದ್ರ ಹೆಂಗೆ? ನಂದು ಪ್ರೀ ಪ್ಲಾನ್ ಇರ್ಲಿಲ್ಲ, ಇದು ಆ ಭಗವಂತನ ಪ್ರೀ ಪ್ಲಾನ್ ಇದು. ನಾನು ನಂಬಿದ್ದು ಏನು ಅಂತಂದ್ರೆ, ನನಗೆ ಈಗ ಸಿಕ್ಕಿರ್ತಕ್ಕಂಥ ಕ್ಷಣ ಏನಿದೆ, ಅವಕಾಶ ಏನಿದೆ, ಅದನ್ನು ನಾನು ಸಂಪೂರ್ಣವಾಗಿ ಶ್ರದ್ಧೆಯಿಂದ ನಿಭಾಯಿಸ್ತೀನಿ. ತುಂಬಾ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತೀನಿ. ನನ್ನ ಅನಿಸಿಕೆ ಏನು ಅಂತಂದ್ರೆ, ಯೋಗ್ಯತೆನ ನಾವು ಬೆಳೆಸ್ಬೇಕು, ಯೋಗನ ಆ ಭಗವಂತ ಕೊಡ್ತಾನೆ. ಹಾಗಾಗಿ ಸಾಕಷ್ಟು ರಂಗಭೂಮಿಯಲ್ಲೂ ನಾನು ಸುಮಾರು 25 ನಾಟಕಗಳಲ್ಲಿ ನಾನು ಬೇರೆ ಬೇರೆ ಭಾಷೆಗಳು, 4 ಭಾಷೆಗಳಲ್ಲಿ ನಾನು ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿದ್ದೀನಿ. ನಾಯಕ ನಟನಾಗಿ ಅಥವಾ ಖಳನಾಯಕನಾಗಿ ಹೀಗೆ ಅಭಿನಯಿಸಿದ್ದೀನಿ. ಅದಾದ್ಮೇಲೆ ಒಂದಿಷ್ಟು ಸುಮಾರು ನಾಟಕಗಳಲ್ಲಿ ನಾನು ಹಿನ್ನೆಲೆ ಗಾಯಕ ಅಥವಾ ಚಿಕ್ಕ ಪುಟ್ಟ ಪಾತ್ರದಲ್ಲೂ ಇದ್ದೆ ನಾನು. ಆದರೆ ಪ್ರಮುಖ ಪಾತ್ರಗಳಲ್ಲಿ ಈ 25 ನಾಟಕಗಳಲ್ಲಿ ಅಭಿನಯಿಸದ ಮೇಲೆ ನನಗೆ ಕಿರುಚಿತ್ರಗಳಲ್ಲಿ, ಜಾಹೀರಾತುಗಳಲ್ಲಿ, ಟೆಲಿಫಿಲ್ಮ್ ಹೋಗ್ಲಿಲ್ಲ. ಇಲ್ಲ, ಟೆಲಿಫಿಲ್ಮ್ ಒಂದು ಫಿಲ್ಮ್ಸ್ ಡಿವಿಷನ್ ಅವ್ರದ್ದು ಒಂದು ಟೆಲಿಫಿಲ್ಮ್ ಮಾಡಿದ್ರು, ಬಾಂಧವ್ಯ ಅಂತ. ಅದರಲ್ಲಿ ನಾಯಕ ನಟನ ಪಾತ್ರ ಮಾಡಿದೆ. ಅದಾದ್ಮೇಲೆ ನನಗೆ ಸಿನಿಮಾದಲ್ಲಿ ಅವಕಾಶ ಸಿಕ್ತು.
ಓಕೆ ಸರ್, ತಂದೆ ಆರ್ಕಿಟೆಕ್ಟ್ ಅಂತ ಹೇಳಿದ್ರಿ, ಬಟ್ ಅವ್ರ ಹೆಸರು ಹೇಳಲಿಲ್ಲ. ಜೊತೆಗೆ ತಾಯಿ ಏನ್ ಮಾಡ್ತಾ ಇದ್ರು ಅವ್ರ ಬಗ್ಗೆ ಒಂದಷ್ಟು. ಹೇಳ್ತೀನಿ. ಹರ್ಷವರ್ಧನ್ ಅಂತ ನಮ್ಮ ತಂದೆ ಹೆಸರು. ಓಕೆ, ವಿಷ್ಣುವರ್ಧನ್ ಅವ್ರ ಹೌದು, ಜೊತೆ. ಅದೇ ನಾನು ಹೇಳದ್ನಲ್ಲ, ಅದು ನನ್ ಪ್ರೀ ಪ್ಲಾನ್ ಅಲ್ಲ, ಅದು ಭಗವಂತನ ಪ್ರೀ ಪ್ಲಾನ್. ಓಕೆ. ಅವರು ಹರ್ಷವರ್ಧನ್ ಅಂತ, ಅವರು ವಾಸ್ತುಶಿಲ್ಪಿ. ಹ್ಮ್. ಅವರು ಕೂಡ ಮುಂಬೈಯಲ್ಲೇ ಓದಿದ್ದು, ಅಂದ್ರೆ ಪುಣೆ ಆಮೇಲೆ ಮುಂಬೈಯಲ್ಲಿ ಓದಿದ್ದವರು. ಮುಂಬೈಯಲ್ಲಿ ಜೆ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಇದೆ, ಅಲ್ಲಿ ಅವರು ಓದಿದ್ದು ಆರ್ಕಿಟೆಕ್ಚರ್. ಅದಾದ್ಮೇಲೆ ನಮ್ಮ ತಾಯಿ ಬಂದ್ಬಿಟ್ಟು MA ವಿತ್ ಸೈಕಾಲಜಿ ಆಕೆ. ಸೊ ಶಿ ಇಸ್ ಅ ಇಬ್ರು ಸೈಕಾಲಜಿಸ್ಟ್. ಗ್ರಾಜುಯೇಟ್ಸ್, ಹಂಗಾಗಿ ಹೌದು, ನಿಮಗ ಹೌದು. ಓದ್ಲೇಬೇಕಾದ ಅನಿವಾರ್ಯತೆ, ಸ್ಟಾಪ್ ಮಾಡಿ ಕೆರಿಯರ್ ಏನೋ ನೋಡ್ಕೊಳ್ಳೋಣ ಅನ್ನಂಗಿಲ್ವೇ ಇಲ್ಲ. ಆಮೇಲೆ ನಮ್ಮ ತಂದೆ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ. ಓಹ್. ಹಾಗಾಗಿ ಆಮೇಲೆ ಬರೀತಾರೆ ಕೂಡ, ತುಂಬಾ ಚೆನ್ನಾಗಿ ಬರೀತಾರೆ ಅವರು. ಓಕೆ, ಲಿರಿಸಿಸ್ಟ್. ಲಿರಿಸಿಸ್ಟ್ ಅಲ್ಲ, ಅವರು ಲೇಖನಗಳನ್ನ ಲೇಖನಗಳು. ಓಕೆ ಓಕೆ. ನಮ್ಮ ತಾಯಿ ಕೂಡ ಬರೀತಾರೆ, ನಾಟಕಗಳನ್ನ ಬರೆದಿದ್ದಾರೆ. ಅವರು ಬರೆದಿರ್ತಕ್ಕಂಥ ಒಂದು ನಾಟಕದಲ್ಲಿ ನಾನು ಅಭಿನಯಿಸಿದೆ, ನನ್ನ ತಂಗಿ ಅರುಂಧತಿ ಬಂದ್ಬಿಟ್ಟು ನಿರ್ದೇಶನ ಮಾಡಿದ್ರು. ಅದರಲ್ಲಿ ನನಗೆ ಅತ್ಯುತ್ತಮ ನಟ ಅಂತ ಬಹುಮಾನ ಸಿಕ್ತು, ಆಕೆ ಅತ್ಯುತ್ತಮ ನಿರ್ದೇಶಕಿ ಅಂತ ಸಿಕ್ತು. ಸರ್, ಮದುವೆ ಕೀರ್ತಿ ಅವ್ರನ್ನ ನೋಡಿದ ತಕ್ಷಣ ಲವ್ ಆಯ್ತಾ, ಅರೇಂಜ್ ಮ್ಯಾರೇಜಾ, ಅಥವಾ ನೀವು ಈ ಇಂಡಸ್ಟ್ರಿಗೆ ಬಂದಾದ್ಮೇಲೆ ಇದೆಲ್ಲವೂ ಆಗಿದ್ದ, ಹೇಗೆ ಅಂತ? ಇದು ಅರೇಂಜ್ ಮ್ಯಾರೇಜ್. ಇದು ಓಕೆ. ನಾನು ರಂಗಭೂಮಿಯಲ್ಲಿ ನನ್ನನ್ನು ನೋಡಿದ್ರು, ಅಪ್ಪ ಅವ್ರು ನೋಡಿದ್ರು. ಅಲ್ಲಿ ಮೊದಲ ಬಾರಿಗೆ ನಮ್ಮ ಪರಿಚಯ ಆಯ್ತು. ಅಂದ್ರೆ ನೀವಿನ್ನು ಇಂಡಸ್ಟ್ರಿಗೆ, ಫಿಲ್ಮ್ ಇಂಡಸ್ಟ್ರಿಗೆ ಅಂದ್ರೆ ಬೆಳ್ಳಿ ತೆರೆಗೆ ಬಂದಿರ್ಲಿಲ್ಲ, ಇನ್ನು ರಂಗಭೂಮಿಯಲ್ಲಿ ಚಿತ್ರೀಕರಣ ಪ್ರಾರಂಭ ಆಗಿತ್ತು. ನಂದು ಚಿತ್ರ ಸಿನಿಮಾ, ಮೊದಲ ಸಿನಿಮಾದು ಚಿತ್ರೀಕರಣ ಪ್ರಾರಂಭ ಈ ಕಡೆ ಆಗಿತ್ತು. ಆದ್ರೂ ರಂಗಭೂಮಿಯಲ್ಲಿ ಇನ್ನೂ ಇದ್ರಿ ಸಕ್ರಿಯರಾಗಿ. ಯಾಕಂದ್ರೆ ಕೆಲವ್ರು ನೋಡಿರ್ತೀವಲ್ಲ, ಈಗ ಯಾವ್ದೋ ರಂಗಭೂಮಿಯಲ್ಲಿಂದ ಬಂದವ್ರು ತುಂಬಾ ಜನ ಇದ್ದಾರೆ, ಬಟ್ ಅದಾಗಿ ಫಿಲ್ಮ್ ಇಂಡಸ್ಟ್ರಿಗೆ ಅಂದ್ರೆ ಬೆಳ್ಳಿ ತೆರೆಗೆ ಬಂದಾದ್ಮೇಲೆ ಮತ್ತಲ್ಲಿ ವಾಪಸ್ ಹೋಗೋದು ತುಂಬಾ ಕಡಿಮೆ, ರೇರ್. ಅಲ್ಲಿ ಮಾಡ್ತಾ ಇದೀವಿ ಅಂತ ಅಂದ್ರೂ ಬಿಟ್ಬಿಡ್ತಾರೆ ಅದನ್ನ. ಸೀರಿಯಲ್ಗಳನ್ನೇ ಎಷ್ಟೋ ಜನ ಕ್ಯಾನ್ಸಲ್ ಮಾಡ್ತಾರೆ ಬೆಳ್ಳಿ ತೆರೆ ಸಿಕ್ತು ಅಂತ ಅಂದಾಗ. ಸೊ ಆದ್ರೂ ನೀವು ಅಲ್ಲಿ ಮಾಡ್ತಿದ್ರಿ. ಮಾಡ್ತಾ ಇದ್ದೆ. ಅಲ್ಲಿ ಪರಿಚಯ ಆಯ್ತು. ಯಾಕಂತಂದ್ರೆ ಅದು ರವಿ ಅಂಕಲ್ ಅಂತಂದ್ರೆ ಅಪ್ಪ ಅವರ ಅಣ್ಣ ನಿರ್ದೇಶನ ಮಾಡಿರ್ತಕ್ಕಂಥ ನಾಟಕ. ಅಪ್ಪ ಅವರೇ ಅದನ್ನ ನಿರ್ಮಿಸಿದ್ರು ಕೂಡ. ಹಾಗಾಗಿ ನಾಟಕ ನೋಡೋದಕ್ಕೆ ಅವ್ರು ಬಂದಿದ್ರು. ಅಲ್ಲಿ ಮೊದಲ ಪರಿಚಯ ಆಯ್ತು. ಎರಡನೇದಾಗಿ ಎಲ್ಲ ಅವ್ರ ಕುಟುಂಬದವರೇ ಎಲ್ಲ ಅದರಲ್ಲಿ ಭಾಗವಹಿಸಿದ್ರು ನಾಟಕದಲ್ಲಿ. ಹಾಗಾಗಿ ಒಬ್ಬರದು ಮದುವೆ ಇತ್ತು. ಆ ಮದುವೆನಲ್ಲಿ ಎರಡನೇ ಬಾರಿ ಅವರನ್ನ ಭೇಟಿ ಮಾಡುವ ಒಂದು ಅವಕಾಶ ಸಿಕ್ತು. ಅಲ್ಲಿ ಚಂದನ ಅವರು, ನಮ್ಮ ಕೀರ್ತಿ ಅವರ ಅಕ್ಕ, ಬಂದ್ಬಿಟ್ಟು ಸೂಚಿಸಿದ್ರು, ಇವರು ಸರಿಯಾದ ವ್ಯಕ್ತಿ ಇರ್ತಾರೆ ನಮ್ಮ ಕೀರ್ತಿಗೆ ಅಂತ. ಅದಾದ್ಮೇಲೆ ಕರ್ಸೋರು, ಮನೆಗೆ ಕರ್ಸಿ ಮಾತುಕತೆ ಎಲ್ಲ ಆಯ್ತು. ಆದ್ಮೇಲೆ ಅರೇಂಜ್ ಮ್ಯಾರೇಜ್ ಆಯ್ತು. ಓಕೆ. ಅಕ್ಕ ಸಜೆಸ್ಟ್ ಮಾಡಿರೋದು ತಂಗಿಗಿಂತ ಒಬ್ಬ ಹುಡುಗ ಸಿಕ್ಕರೆ ಚೆನ್ನಾಗಿರುತ್ತೆ. ಹೌದು. ಹೆಂಗ ಅನಿಸ್ತು ಸರ್? ಇದೇ ಹುಡುಗ ಇದೇ ಹುಡುಗ ಅಲ್ಲಿಂದ ಅಂದ್ರೆ ಚೇಂಜಸ್ ಆಗಿಲ್ವಲ್ಲ. ಈಗ ಅಟ್ಲೀಸ್ಟ್ ಯಾರೊಬ್ರನ್ನ ನೋಡಿ ಇವ್ರು ಬೇಡ ಅವ್ರು ಬೇಡ ಅಂತ ಒಂದ್ 3-4 ಜನ ಆಪ್ಷನ್ ಇದ್ದಿದ್ರೆ ಓಕೆ, ಇಂತ ಹುಡುಗ ಅನ್ಕೊಂಡ್ ಅದಾದ್ಮೇಲೆ ಇದೇ ಹುಡುಗ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀರಾ. ಸೊ ತುಂಬಾ ಲಕ್ಕಿ. ಮತ್ತೊಂದ್ ಕಡೆ ನೀವಾಗ ರಂಗಭೂಮಿ ಕಲಾವಿದ್ರು ಅಂತ ಹೇಳಿದ್ರಿ, ಮತ್ತೊಂದ್ ಕಡೆ ಆಗಷ್ಟೇ ಚಿತ್ರರಂಗಕ್ಕೆ ಕಾಲಿಟ್ಟಿದ್ರಿ. ಒಂದು ಹೊಸ ಚಿತ್ರ ನಿರ್ಮಾಣ ಆಗ್ತಿತ್ತು, ಚಿತ್ರ ಅನ್ನೋ ಹೆಸರಿನಲ್ಲಿ. ಸೊ ಅದೆಲ್ಲ ಇರ್ಬೇಕಾದ್ರೆ ಒಬ್ಬ ಸೂಪರ್ ಸ್ಟಾರ್ ಮಗಳನ್ನ ಮದ್ವೆ ಆಗ್ತಿದೀನಿ, ಎಷ್ಟು ಎಕ್ಸೈಟ್ಮೆಂಟ್ ಇತ್ತು. ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಬಿಟ್ರೆ ಈ ಅಪ್ಪಾಜಿ ಅಂತ ನೀವೇನ್ ಕರಿತೀರಿ, ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ತುಂಬಾ ಫೇಮಸ್. ಜನ ಅವ್ರಿಗೋಸ್ಕರ ಸಾಯೋದಕ್ಕೂ ರೆಡಿ ಇದ್ರು. ಅಂತವ್ರ ಮನೆಗೆ ಅಳಿಯಾಗಿ ಹೋಗ್ತೀನಿ ಅಂದ ತಕ್ಷಣ ಎಷ್ಟು ಎಕ್ಸೈಟ್ಮೆಂಟ್ ಇತ್ತು? ಎಕ್ಸೈಟ್ಮೆಂಟ್ ನನಗೆ ಜವಾಬ್ದಾರಿ ಅರಿವು ತುಂಬಾ ಇತ್ತು ನನಗೆ. ಒಂದು ಏನು ಅಂತಂದ್ರೆ, ಆಗಷ್ಟೇ ನಾನು ಚಿತ್ರರಂಗ ಪ್ರವೇಶ ಮಾಡಿದ್ದೆ. ಇಂಟೀರಿಯರ್ ಡಿಸೈನರ್ ಆಗಿ ನಾನು ಬೆಂಗಳೂರಲ್ಲಿ ಒಂದು 4 ವರ್ಷ ಕೆಲಸ ಕೂಡ ಮಾಡಿದ್ದೀನಿ, ಬೇರೆ ಬೇರೆ ವಾಸ್ತುಶಿಲ್ಪಿಗಳ ಜೊತೆಗೆ. ಆದ್ರೆ ರಂಗಭೂಮಿಯಲ್ಲಿ ನನಗೆ ಸತತವಾಗಿ ಅವಕಾಶಗಳು ಸಿಗ್ತಾ ಹೋದ್ವು. ತುಂಬಾ ಜನ ಬೆಂತಟ್ಟಾನು ಇದ್ರು, ಪ್ರೋತ್ಸಾಹಿಸ್ತಾ ಇದ್ರು. ಹಾಗಾಗಿ ಇಲ್ಲಿ ಒಂದು ಇನ್ನಷ್ಟು ಒಳ್ಳೆ ನನಗೆ ಅವಕಾಶ ಸಿಗತ್ತೆ ಅನ್ನೋ ಒಂದು ಅಭಿಲಾಷೆ ಕೂಡ ಇತ್ತು. ಹಾಗಾಗಿ ಅದನ್ನ ನಾನು ಬಿಟ್ಟಿದ್ದೆ, ನಾನು ಜಾಬ್ ಮಾಡೋದನ್ನ ಬಿಟ್ಟಿದ್ದೆ. ಸಿನಿಮಾದಲ್ಲಿ ಅವಕಾಶ ಸಿಕ್ಕಿತ್ತು, ಆದ್ರೆ ಅದು ಮೊದಲ ಸಿನಿಮಾ ಆಗಿತ್ತು. ಹಾಗಾಗಿ ಮುಂದೆ ಹೇಗಾಗತ್ತೆ ನನಗೆ ಗೊತ್ತಿರ್ಲಿಲ್ಲ. ಅದು ಒಂದಿತ್ತು. ಎರಡನೇದಾಗಿ ನನ್ನ ತಂಗಿ ಮದುವೆನೂ ಆಗಿರ್ಲಿಲ್ಲ. ನನ್ನ ತಂಗಿ 4.5 ವರ್ಷ ನನಗಿಂತ ಚಿಕ್ಕವರು. ಸಾಮಾನ್ಯವಾಗಿ ಅಣ್ಣಂದ್ರಿಗೆ ಇರುತ್ತೆ, ಮೊದಲು ನಮ್ಮ ತಂಗಿ ಮದುವೆ ಆಗ್ಬೇಕು ಅಂತ. ಲೈಫ್ ಸೆಟಲ್ ಆದ್ರೆ ನಮ್ದು ಲೈಫ್ ಸೆಟಲ್ ಆದ್ಮೇಲೆ ನಾವು ಯೋಚನೆ ಮಾಡ್ತೀವಿ, ಅಲ್ಲಿವರೆಗೂ ಯೋಚನೆನೂ ಮಾಡೋದು. ಜವಾಬ್ದಾರಿ ಇರುತ್ತೆ. ಹಾಗಾಗಿ ಒಂದಿಷ್ಟು ಜವಾಬ್ದಾರಿಗಳು ಇರೋದ್ರಿಂದ, ಮುಂದಿನ ಭವಿಷ್ಯ ನನಗೆ ಗೊತ್ತಿಲ್ಲದೆ ಇರೋದ್ರಿಂದ ನನಗೊಂದಿಷ್ಟು ಆತಂಕಗಳು ಇದ್ವು. ಹಾಗಾಗಿ ಅದನ್ನ ನಾನು ವ್ಯಕ್ತಪಡಿಸಿದ್ದೆ ನಾನು ಅಪ್ಪ ಮುಂದೆ. ಆದ್ರೆ ಅವರು, ನಾನು ಅದನ್ನೂ ಹೇಳಿದೆ. ಆಮೇಲೆ ನಾನು ಮಧ್ಯಮ ವರ್ಗದ ವ್ಯಕ್ತಿ, ಹಾಗಾಗಿ ನಾನು ಅದನ್ನೂ ಹೇಳಿದ್ದೆ ಅವರಿಗೆ, ನಾನು ತುಂಬಾ ಮಧ್ಯಮ ವರ್ಗದಿಂದ ಬಂದಿದ್ದೀನಿ ಅಂತೆಲ್ಲ ಹೇಳಿದೆ.
ಅವ್ರು ಹೇಳಿದ್ರು ಆ ಶ್ರೀಮಂತಿಕೆ ನಾವು ನೋಡಲ್ಲ, ಜೇಬಲ್ಲಿರೋ ದುಡ್ಡನ್ನ ನೋಡಲ್ಲ, ನಾವು ಹೃದಯ ಶ್ರೀಮಂತಿಕೆ ನೋಡ್ತೀನಿ, ನಿಮ್ಮ ಕಣ್ಣು ನೋಡ್ತೀನಿ, ನೀವು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ತೀರಾ ಅನ್ನೋ ಭರವಸೆ ನನಗಿದೆ ಅಂತಂದ್ರು. ಅಷ್ಟು ಸಾಕು ನನಗೆ ಅಂತಂದ್ರು. ಓಕೆ, ಆ ನಂಬಿಕೆ ಇವತ್ತಿನವರೆಗೂ ಕರ್ಕೊ ಬಂದಿದೆ. ಜೊತೆಗೆ ನಮ್ಮ ಕೀರ್ತಿಯವರು ಕೂಡ ಎಲ್ಲಾ ತರದ ಏರಿಳಿತಗಳನ್ನು ನೋಡಿದ್ರು. ನಮ್ಮ ಅಪ್ಪವರು ಅಮ್ಮವರು ಎಷ್ಟೇ ದೊಡ್ಡ ಸೂಪರ್ ಸ್ಟಾರ್ಸ್ ಆಗಿದ್ರು ಕೂಡ ಅವರ ಜೀವನದಲ್ಲಿ ಸಾಕಷ್ಟು ಏರಿಳಿತಗಳು ಬಂದು ಹೋಗಿದ್ದಾವೆ. ಆ ಏರಿಳಿತಗಳನ್ನ ಅವರು ನೋಡಿದ್ರು, ಅನುಭವಿಸಿದ್ರು. ಹಾಗಾಗಿ ನನ್ನ ಜೊತೆಲಿ ನಿಂತ್ಕೋತೀನಿ ಅಂತ ಅವ್ರು ಅನ್ಕೊಂಡಿದ್ರು. ಅದನ್ನ ಆ ಒಂದು ಶಕ್ತಿನೇ ನನಗೆ ಇದುವರೆಗೂ, ನಾನು ಇಲ್ಲಿವರೆಗೂ ಈ ಒಂದು ಕ್ಷೇತ್ರದಲ್ಲಿ ಇರೋದಕ್ಕೆ ಕಾರಣ. ಓಕೆ, ಅವ್ರ ಸಪೋರ್ಟ್ ಅಂತೂ ಖಂಡಿತ ಅಲ್ಲಿಂದ ಇಲ್ಲಿವರೆಗೂ ನಿರಂತರವಾಗಿದೆ. ಏನ್ ಮಾಡ್ತಾರೆ ಸರ್ ಕೀರ್ತಿ ಅವರು? ವಸ್ತ್ರಾಲಂಕಾರ ಮಾಡ್ತಾರೆ, ನನ್ನ ಕಾಸ್ಟ್ಯೂಮ್ ಡಿಸೈನಿಂಗ್ ಅವರು. ನಿಮ್ಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡೋದು ಅವರೇ, ಅಂದ್ರೆ ಬೇರೆಯವ್ರಿಗೂ ಮಾಡ್ತಾರ ಅಥವಾ ನಿಮಗೆ ಮಾತ್ರ? ಅವ್ರಿಗೆ ಮಾಡ್ತಾ ಇದ್ರು ಮೊದಲು. ಅವ್ರಿಗೆ ಸುಮಾರು 75 ಸಿನಿಮಾಗಳಲ್ಲಿ ಅವರು ವಸ್ತ್ರಾಲಂಕಾರ ಮಾಡಿದ್ದಾರೆ. ಅಪ್ಪ ಅವರು ನನ್ನ ಜೊತೆಲಿ ತುಂಬಾ ಸಹಜವಾಗಿದ್ರು. ಅವ್ರು ಯಾವಾಗ್ಲೂ ನನ್ನ ಜೊತೆಲಿ ವಿಷ್ಣುವರ್ಧನ್ ನಾನು ಅಂತ ಆ ತರ ಇರ್ಲಿಲ್ಲ. ಅವರು ಮಾವನವರಾಗಿ, ಅಪ್ಪ ಅವ್ರ ತರ ಗುರುಗಳಾಗಿ, ನನ್ನ ಸ್ನೇಹಿತರಾಗಿ ಈ ತರಾನೇ ಇದ್ರು. ಹಾಗಾಗಿ ನಮ್ಮ ಇಬ್ಬರ ಸಂಬಂಧ ತುಂಬಾ ಸಹಜವಾಗಿರ್ತಕ್ಕಂಥ ಒಂದು ಸಂಬಂಧ ಆಗಿತ್ತು. ಹೌದು, ಇವಾಗ್ಲೂ ತುಂಬಾ ಜನ ಹೇಳ್ತಾರೆ ಅನಿರುದ್ಧ್ ಜತ್ಕರ್ ಅಂತ. ತುಂಬಾ ಜನ ಗೊತ್ತಿರೋದಿಲ್ಲ, ತುಂಬಾ ಜನ ಹೇಳೋದು ಅನಿರುದ್ಧ್ ವಿಷ್ಣುವರ್ಧನ್ ಅಂತ. ಅವ್ರ ಮಗನೇ ಅನ್ನೋ ರೀತಿಯಲ್ಲೇ ಹೇಳ್ಬಿಡ್ತಾರೆ ತುಂಬಾ ಜನ. ಸೊ ಅಪ್ಪ ಅವ್ರ ಬಗ್ಗೆ ಹೇಳ್ತಾ ಇದ್ರಿ. ಅಮ್ಮ ಭಾರತೀಯವರು ನಿಮಗೆ ಎಷ್ಟು ಆಪ್ತರು, ಜೊತೆಗೆ ಈಗ ಹೇಳ್ತಿದ್ರಿ ಮಗನ್ ರೀತಿ ಪ್ರೀತಿಸ್ತಾ ಇದ್ರು ಅಪ್ಪ, ಒಂದು ಸಂಬಂಧನೇ ಬೇರೆ ರೀತಿ ಇತ್ತು ಅಂತ ಹೇಳಿ. ಭಾರತಿ ಅಮ್ಮ ಅವರು ಅಷ್ಟೇನೆ. ನನಗೆ ನನ್ನ ಅದೃಷ್ಟ ಅಂತಂದ್ರೆ, ನನಗೆ ಇಬ್ರು ಅಪ್ಪಂದ್ರು, ಇಬ್ರು ತಾಯಂದ್ರು. ನನಗೆ ಜನ್ಮ ಕೊಟ್ಟವರೊಬ್ರು, ಅಪ್ಪ ಅವರು ಅಮ್ಮ ಅವರು ಇಬ್ರು ಕೂಡ. ಹೇಳ್ತಾರಲ್ಲ ಸರ್, ಹೆಣ್ ಕೊಟ್ಟವರು ಕೂಡ ತಂದೆ ತಾಯಿಗಳು ಅಂತ. ಆಮೇಲೆ ನನ್ನ ಅದೇ ತರ ಅವ್ರು ನೋಡ್ಕೊಂಡಿದ್ದಾರೆ. ನನಗೆ ಎರಡನೇ ತಂದೆ ತಾಯಿ ಅವರು. ಹಾಗಾಗಿ ಈ ಮನೆ, ಹೊಸ ಮನೆ ಕಟ್ತಿರ್ಬೇಕಾದ್ರೂ ಕೂಡ ಅಮ್ಮ ಹೇಳಿದ್ದು ಸುಮಾರು ನಮ್ಮ ಮದುವೆಯಾಗಿ ಈಗ 22 ವರ್ಷಗಳು ಆಗ್ತಾ ಬಂದು, ಅದರಲ್ಲಿ ಬಹುತೇಕ ಈಗ ಇಲ್ಲಿ ಬಂದು 2 ವರ್ಷ ಆಯ್ತು. ಇಲ್ಲ ಅಂತಂದ್ರೆ 20 ವರ್ಷಗಳ ಕಾಲ ನಮ್ಮ ಕೀರ್ತಿಯವರು, ಆಮೇಲೆ ಮಕ್ಕಳಾದ್ಮೇಲೆ ಮಕ್ಕಳು, ಅವರೆಲ್ಲರೂ ಕೂಡ ಅರ್ಧ ವಾರ ಇಲ್ಲಿ ಇರ್ತಾ ಇದ್ರು, ಅರ್ಧ ವಾರ ನಮ್ಮ ಜೊತೆಲಿ ಇರ್ತಾ ಇದ್ರು, ನಮ್ಮ ಮನೇಲಿ ಇರ್ತಾ ಇದ್ರು. ಈ ಮನೆ, ಹೊಸ ಮನೆ ಕಟ್ತಿರ್ಬೇಕಾದ್ರೆ ಅಮ್ಮ ಹೇಳಿದ್ದು ಒಂದೇನೆ, ನಾವೆಲ್ಲರೂ ಜೊತೆಯಲ್ಲೇ ಇರ್ತೀವಿ ಅಂತ ಏನಾದ್ರು ಮಾತು ಕೊಟ್ರೆ, ನೀವು ಹೇಳಿದ್ರೆ ಈ ಮನೆ ಕಟ್ಟೋಣ, ಇಲ್ಲ ಅಂತಂದ್ರೆ ಏನ್ ಮನೆ ಇದೆಯೋ, ಹಳೆ ಮನೆ ಏನಿತ್ತು ಅದೇ ಸಾಕು ಅಂತ ಹೇಳಿ. ದೊಡ್ಡ ಮನೇಲಿ ಇದ್ದರೆ ಎಲ್ಲರೂ ಜೊತೆಯಲ್ಲೇ ಇರ್ಬೇಕು ಅಂತ. ಏನಾಗ್ತಾ ಇತ್ತು ನಮಗೆ, ಕೀರ್ತಿಯವರು ಇಲ್ಲಿ ಬಂದಾದ್ಮೇಲೆ ನಾನು ಚಿತ್ರೀಕರಣಕ್ಕೆ ಹೊರಗಡೆ ಹೋದಾಗ ನಮ್ಮ ತಂದೆ ತಾಯಿಯವ್ರಿಗೂ ವಯಸ್ಸಾಗಿದೆ. ಹಾಗಾಗಿ ಆಕೆಗೆ ಅಲ್ಲಿ ಚಿಂತೆ ಆಗ್ತಾ ಇತ್ತು. ಅಲ್ಲಿ ಇರ್ತಿರ್ಬೇಕಾದ್ರೆ ಇಲ್ಲಿ ಅಮ್ಮವರು, ಆಮೇಲೆ ನಮ್ದು 2009 ಆದ ಮೇಲೆ ಅಪ್ಪ ಅವರು ನಮ್ಮನ್ನ ಶಾರೀರಿಕವಾಗಿ ಬಿಟ್ಟು ಹೋಗಾದ್ಮೇಲೆ ಇಲ್ಲಿ ಚಿಂತೆ ಜಾಸ್ತಿ ಆಗ್ತದೆ. ಅಮ್ಮ ಒಬ್ರೇ ಇರ್ತಾರೆ. ಅಪ್ಪ ಅವರು ಇರ್ಬೇಕಾದ್ರೂ ಕೂಡ ಇಲ್ಲಿ ಚಿಂತೆ ಇರ್ತಾ ಇತ್ತು. ಯಾಕಂದ್ರೆ ಅಪ್ಪ ಅವರು ಸ್ವಲ್ಪ ಮೃದು ಸ್ವಭಾವ ಅವ್ರಿಗೆ ಅದರಲ್ಲೂ ಕೀರ್ತಿ ಅವರು ಜೊತೆಯಲ್ಲೇ ಇರ್ಬೇಕು ಅಂತ ಅವ್ರಿಗೆ ಆಸೆ, ಮುದ್ದಿನ ಮಗಳು. ಹಾಗಾಗಿ ಆಮೇಲೆ ಮೊಮ್ಮಕ್ಕಳು ಅವರೆಲ್ಲ ಜೊತೆಲಿ ಇರ್ಬೇಕು ಅಂತ. ಈ 3 ದಿನ ಆದ್ಮೇಲೆ 4ನೇ ದಿವಸಕ್ಕೆ ಹೋಗ್ತಿರ್ಬೇಕಾದ್ರೆ ಒಂದಿಷ್ಟೇ ಮುಖ ಮಾಡೋರು ಅವರು, ಹೋಗ್ಬೇಡಿ ಅನ್ನೋದು ಆ ತರದ್ದು ಇರೋದು. ಹಾಗಾಗಿ ಅಲ್ಲಿರ್ಬೇಕಾದ್ರೆ ಇಲ್ಲಿ ಚಿಂತೆ, ಇಲ್ಲಿರ್ಬೇಕಾದ್ರೆ ಅಲ್ಲಿ ಚಿಂತೆ, ಆ ತರ ಇರ್ತಾ ಇತ್ತು. ಹಾಗಾಗಿ ಎಲ್ಲ ನಾವು ನಿರ್ಣಯ ತಗೊಂಡು ನಾವೆಲ್ಲರೂ ಈಗ ಜೊತೆಯಲ್ಲೇ ಇದೀವಿ. ಇಲ್ಲಿ ಅಪ್ಪ ಅಮ್ಮ ಅತ್ತೆ ಹೆಂಡತಿ ಎಲ್ರು ಒಟ್ಟಿಗೆ ಮಕ್ಕಳಿದ್ದೇ ಇರ್ಬೇಕು, ನೀವ್ ಎಲ್ಲಿರ್ತೀರಾ ಅಲ್ಲಿ. ಸರ್, ಓಕೆ, ಮುಂದಿನ ಭಾಗದಲ್ಲಿ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಸಾಕಷ್ಟು ವಿಚಾರಗಳಿದೆ, ನಿಮ್ಮಿಂದ ಕಲೆ ಹಾಕುವಂತಹ ಮಾಹಿತಿಗಳಿದೆ, ಎಲ್ಲವನ್ನ ಕೂಡ ಕೇಳ್ಕೊಳ್ತೀವಿ. ಧನ್ಯವಾದ. BN TV, ಇದು ನಿಮ್ಮ ಧ್ವನಿ.